ನಮಸ್ಕಾರ ಸ್ನೇಹಿತರೆ. 2024ರ ಲೋಕಸಭಾ ರಣರಂಗದಲ್ಲಿ ಈ ಬಾರಿ ಗೆಲುವು ಯಾರಿಗೆ? ಸ್ನೇಹಿತರೆ, 7 ಹಂತಗಳಲ್ಲಿ ಈಗ ಆಲ್ರೆಡಿ 6 ಹಂತ ಕಂಪ್ಲೀಟ್ ಆಗಿ ಮುಗಿದೋಗಿದೆ. 486 ಸೀಟ್ಗಳಿಗೆ ಚುನಾವಣಾ ಫಲಿತಾಂಶ ಬರೋದು ಬಾಕಿ. ಇನ್ನು 57 ಸೀಟ್ ಮಾತ್ರ ಬಾಕಿ ಇದೆ. ಜೂನ್ 1ನೇ ತಾರೀಕು ಎಲೆಕ್ಷನ್ ನಡೆಯುತ್ತೆ. ಜೂನ್ 1ನೇ ತಾರೀಕು ಸಂಜೆ 5 ಗಂಟೆ ಮೇಲೆ ಎಕ್ಸಿಟ್ ಪೋಲ್ಗಳು ಬರೋದಕ್ಕೆ ಶುರುವಾಗುತ್ತೆ. ಅಂದ್ರೆ ಮತಗಟ್ಟೆ ಸಮೀಕ್ಷೆಗಳು ಬರೋದಕ್ಕೆ ಶುರುವಾಗುತ್ತೆ. ಅಲ್ಲಿ ಆಲ್ಮೋಸ್ಟ್ ಆಲ್ ಒಂದು 70 to 80% ನಮಗೆ ಗೊತ್ತಾಗೋಗ್ಬಿಡುತ್ತೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ. ಒಂದಂತೂ ಸ್ಪಷ್ಟ, 1ನೇ ತಾರೀಕು ಸಂಜೆ ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು ಅನ್ನೋದು ಮತಗಟ್ಟೆ ಸಮೀಕ್ಷೆಯಿಂದ ಒಂದು 70% ನಷ್ಟು ಗೊತ್ತಾಗೋಗ್ಬಿಡುತ್ತೆ. ಆದ್ರೆ 6 ಹಂತ ಈಗ ಕಂಪ್ಲೀಟ್ ಆಗಿದೆಯಲ್ಲ, ಈಗ ಸ್ಪಷ್ಟ ಚಿತ್ರಣ ಸಿಗೋದಕ್ಕೆ ಶುರುವಾಗಿದೆ. ಅದರಲ್ಲೂ ಸಟ್ಟಾ ಬಜಾರ್, ಫಲೋಡಿ ಸಟ್ಟಾ ಬಜಾರ್ ಅವರು ಈ ಬಾರಿ NDA ನೇತೃತ್ವದ ಸರ್ಕಾರನೇ ಅಧಿಕಾರಕ್ಕೆ ಬರುತ್ತೆ, ಭರ್ಜರಿ ಬಹುಮತದಿಂದ ಬರುತ್ತೆ ಅನ್ನುವಂತ ರಿಪೋರ್ಟ್ ಕೊಟ್ಟಿದೆ. ಹಾಗಾದ್ರೆ ಎಷ್ಟು ಅಂಕಿ ಸಂಖ್ಯೆಗಳು, ಯಾವ ಪಕ್ಷಕ್ಕೆ ಎಷ್ಟು ಸೀಟ್ಗಳು ಬರುತ್ತೆ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಈ ಸಟ್ಟಾ ಬಜಾರ್ನ ಅಂಕಿಅಂಶಗಳನ್ನು ವರದಿ ಮಾಡಿರೋದು ರಾಷ್ಟ್ರೀಯ ಸುದ್ದಿ ಮಾಧ್ಯಮ ಇಂಡಿಯಾ ಟುಡೇ ಅವರು. ಇದರಲ್ಲಿ ನಮ್ಮ ಕರ್ನಾಟಕ ಸಹ ಇದೆ. ಒಟ್ಟಾರೆಯಾಗಿ 543 ಕ್ಷೇತ್ರಗಳಲ್ಲಿ ಯಾವ ಪಕ್ಷ ಎಷ್ಟು ಸೀಟ್ಗಳನ್ನ ಗೆಲ್ಲುತ್ತೆ ಅನ್ನುವ ಅಂಕಿ ಸಂಖ್ಯೆಗಳು ಸಹ ರಾಜ್ಯವಾರು ಕೊಟ್ಟಿದ್ದಾರೆ. ಅದರಲ್ಲೂ ನಮ್ಮ ಕರ್ನಾಟಕದ ಅಂಕಿ ಸಂಖ್ಯೆಗಳು ಇದಾವಲ್ಲ, ಇದು ಬಹಳ ಇಂಟ್ರೆಸ್ಟಿಂಗ್. ಸ್ನೇಹಿತರೆ, 4 ಹಂತದ ಚುನಾವಣೆ ಕಂಪ್ಲೀಟ್ ಆದಾಗ ಇದೇ ಸಟ್ಟಾ ಬಜಾರ್ನವರು ಬಿಜೆಪಿಗೆ 295ರಿಂದ 300 ಸೀಟ್ಗಳವರೆಗೂ ಕೊಟ್ಟಿದ್ರು. ಯಾವಾಗ ಬರಬರುತ್ತಾ ಚುನಾವಣೆ ಕಂಪ್ಲೀಟ್ ಆಗುವ ಸಂದರ್ಭ ಬಂತೋ, ಇನ್ನೇನು ಒಂದೇ ಒಂದು ಹಂತ ಮಾತ್ರ ಬಾಕಿ ಇದೆ. 6 ಹಂತಗಳಾಗಿರ್ತಕ್ಕಂತ ಈ ಸಂದರ್ಭದಲ್ಲಿ ಫಲೋಡಿ ಸಟ್ಟಾ ಬಜಾರ್ ಅವರು ತಮ್ಮ ಅಂಕಿ ಸಂಖ್ಯೆಗಳನ್ನ ಮತ್ತೆ ಅಪ್ಡೇಟ್ ಮಾಡಿದ್ದಾರೆ. ಇದು ಹೊಸ ಸರ್ವೆ ಫಲೋಡಿಯಿಂದ ಬಂದಿರತಕ್ಕಂಥದ್ದು. ಇದರಲ್ಲಿ NDA 400 ಅಂಕಿಯನ್ನು ದಾಟುತ್ತೆ ಅನ್ನುವ ಶಾಕಿಂಗ್ ನಂಬರ್ ಕೊಡ್ತಾ ಇದ್ದಾರೆ ಫಲೋಡಿ ಅವರು. ಸ್ನೇಹಿತರೆ, ನೀವು ಕೇಳ್ಬೋದು ಫಲೋಡಿ ಸಟ್ಟಾ ಬಜಾರ್ಗೆ ಯಾಕಿಷ್ಟು ಇಂಪಾರ್ಟೆನ್ಸ್ ಅಂತ. ಈ ಹಿಂದೆ ಆಗಿರ್ತಕ್ಕಂಥ ಪಂಚರಾಜ್ಯ ಚುನಾವಣೆಗಳಲ್ಲಿ ಅಕ್ಯುರೇಟ್ ಆಗಿ ಭವಿಷ್ಯ ನುಡಿದಿತ್ತು ಇದೇ ಫಲೋಡಿ. ರಾಜಸ್ಥಾನದಲ್ಲೂ ಸಹ ಬಿಜೆಪಿ ಸರ್ಕಾರ ಬರುತ್ತೆ ಅಂತ ಭವಿಷ್ಯ ನುಡಿದಿತ್ತು, ಅದು ಸರಿಯಾಯ್ತು. ಗುಜರಾತ್ ಎಲೆಕ್ಷನ್ ಅಲ್ಲೂ ಸಹ ಕರೆಕ್ಟ್ ಆದ ಅಂಕಿ ಸಂಖ್ಯೆಗಳನ್ನೇ ಕೊಟ್ಟಿತ್ತು. ಅಷ್ಟೇ ಯಾಕೆ, ಮೊನ್ನೆ ಕರ್ನಾಟಕದಲ್ಲಿ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ 135ಕ್ಕೂ ಹೆಚ್ಚು ಸೀಟ್ಗಳನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವ ಭವಿಷ್ಯ ನುಡಿದಿದ್ದು ಇದೇ ಫಲೋಡಿ ಸಟ್ಟಾ ಬಜಾರ್. ಹಾಗಾಗಿ ಇದು ಕೊಡ್ತಕ್ಕಂತ ಅಂಕಿ ಸಂಖ್ಯೆಗಳ ಮೇಲೆ ಜನ ಜಾಸ್ತಿ ನಂಬಿಕೆ ಇಡ್ತಾರೆ. ಯಾಕಂದ್ರೆ ಈ ದಂಧೆನಲ್ಲಿ ದುಡ್ಡು ಹೂಡಿರ್ತಾರೆ, ಸಾವಿರಾರು ಕೋಟಿ ರೂಪಾಯಿ ಹಣಕಾಸಿನ ವ್ಯವಹಾರ ನಡೆಯುತ್ತೆ. ಹೀಗಿದ್ದಾಗ ಅವರು ಸಹ ಅವರದ್ದೇ ಆದ ಸರ್ವೆಗಳನ್ನ ಮಾಡಿಸಿರ್ತಾರೆ, ಒಪಿನಿಯನ್ ಪೋಲ್ ಗಳನ್ನ ಮಾಡಿಸಿರ್ತಾರೆ. ಆ ಎಲ್ಲ ಅಂಕಿಅಂಶದ ಆಧಾರದ ಮೇಲೇನೆ ಅವರು ಫೈನಲ್ ವರದಿನ ಬಿಡ್ತಾರೆ. 6 ಹಂತ ಮುಗಿದಿರ್ತಕ್ಕಂತ ಈ ಸಂದರ್ಭದಲ್ಲಿ ಫಲೋಡಿ ಸಟ್ಟಾ ಬಜಾರ್ ಅವರು ಬಿಜೆಪಿ ಈ ಬಾರಿ 400ರ ಮಾರ್ಕ್ ಕ್ರಾಸ್ ಮಾಡುತ್ತೆ ಅನ್ನುವ ಭವಿಷ್ಯವಾಣಿಯನ್ನ ನುಡಿದಿದೆ. ಹಾಗಾದ್ರೆ NDA ಎಷ್ಟು ಸಂಖ್ಯೆಗಳು ಬರುತ್ತೆ ಅಂತ ಕೇಳೋದಾದ್ರೆ, ಸಟ್ಟಾ ಬಜಾರ್ ಪ್ರಕಾರ 407 ಸೀಟ್ಗಳನ್ನು NDA ಮೈತ್ರಿಕೂಟಕ್ಕೆ ಕೊಡ್ತಾ ಇದೆ. ಮೋದಿ ಅವರು ಹೇಳಿದ್ರಲ್ಲ, ಸಂಸತ್ನಲ್ಲಿ ಅಬ್ ಕಿ ಬಾರ್ 400 ಪಾರ್, ಅಂದ್ರೆ ಈ ಬಾರಿ 400ಕ್ಕಿಂತ ಹೆಚ್ಚು ಸೀಟ್ಗಳು NDA ಮೈತ್ರಿಕೂಟ ಗೆಲ್ಲುತ್ತೆ ಅನ್ನೋದು, ಅದು ಸತ್ಯ ಆಗ್ತಾ ಇದೆ ಅಂತ ಫಲೋಡಿ ಅವರು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಈ ಬಾರಿ ಬಿಜೆಪಿ ಅವರು ಬಹಳಷ್ಟು ಹೋಪ್ ಇಟ್ಕೊಂಡಿರೋದು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ. ಯಾಕಂದ್ರೆ ಉತ್ತರ ಭಾರತದಲ್ಲಿ ಈಗ ಆಲ್ರೆಡಿ ಅವರು ಎಲ್ಲ ಕಡೆ ಕ್ಲೀನ್ ಸ್ವೀಪ್ ಮಾಡಿದ್ದಾರೆ. ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್, ಡೆಲ್ಲಿ, ಉತ್ತರ ಪ್ರದೇಶ, ಇಲ್ಲೆಲ್ಲ ಎಷ್ಟು ಸೀಟ್ಗಳನ್ನ ಗೆಲ್ಲಬಹುದು ಅಷ್ಟೂ ಗೆದ್ದಾಗಿದೆ. ಆದರೆ ಈ 2023 ಎಲೆಕ್ಷನ್ ನಲ್ಲಿ ಕಳೆದ ಬಾರಿಗೆ ಕಂಪೇರ್ ಮಾಡ್ಕೊಂಡ್ರೆ ಉತ್ತರದಲ್ಲಿ ಕೆಲವು ಸೀಟ್ಗಳು ನುಕ್ಸಾನ ಆಗಲಿದೆ ಅನ್ನುವ ರಿಪೋರ್ಟ್ ಖುದ್ದು ಬಿಜೆಪಿ ಅವರೇ ಕೊಟ್ಟಿದ್ದಾರೆ. ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಹೆಂಗೆ? ದಕ್ಷಿಣ ಭಾರತದಲ್ಲಿ ಗೈನ್ ಆಗ್ಲೇಬೇಕು. ದಕ್ಷಿಣ ಭಾರತದಲ್ಲಿ 50ಕ್ಕೂ ಹೆಚ್ಚು ಸೀಟ್ಗಳನ್ನ ಅವರು ಗೆಲ್ಲೇಬೇಕು. ಹಾಗಾದಾಗ ಮಾತ್ರ ಉತ್ತರ ಭಾರತದಲ್ಲಿ ಆಗ್ತಕ್ಕಂತ ಲಾಸ್ ಅನ್ನ ತುಂಬಿಕೊಳ್ಳಬಹುದು. ಸ್ನೇಹಿತರೆ, ಪ್ರಥಮವಾಗಿ ನಮ್ಮ ನೆಚ್ಚಿನ ಕರ್ನಾಟಕನ ನೋಡ್ಬಿಡೋಣ. ಕರ್ನಾಟಕದಲ್ಲಿ ಈ ನಂಬರ್ನ ಇದುವರೆಗೂ ಯಾವ ಸುದ್ದಿ ಮಾಧ್ಯಮನೂ ಕೊಟ್ಟಿರ್ಲಿಲ್ಲ. ಯಾವ ನ್ಯಾಷನಲ್ ಮೀಡಿಯಾನು ತಮ್ಮ ಸರ್ವೆನಲ್ಲಿ ಇಷ್ಟೊಂದು ನಂಬರ್ನ ಬಿಜೆಪಿ ಮತ್ತು ಮೈತ್ರಿಕೂಟ JDS ಗೆಲ್ಲುತ್ತೆ ಅಂತ ಕೊಟ್ಟೇ ಇಲ್ಲ. ಪ್ರಪ್ರಥಮ ಬಾರಿಗೆ ಸಟ್ಟಾ ಬಜಾರ್ನವರು ಈ ನಂಬರ್ಸ್ ನ ಕೊಡ್ತಾ ಇದ್ದಾರೆ. ಖುದ್ದು ಬಿಜೆಪಿಯ ಆಂತರಿಕ ಸರ್ವೆನಲ್ಲೂ ಸಹ ಇಷ್ಟೊಂದು ನಂಬರ್ನ ಗೆಲ್ತೀವಿ ಅನ್ನುವ ರಿಪೋರ್ಟ್ ಬಂದಿರಲಿಲ್ಲ. ಫಲೋಡಿ ಸಟ್ಟಾ ಬಜಾರ್ ಪ್ರಕಾರ ಕರ್ನಾಟಕದಲ್ಲಿ 25 ಸೀಟ್ಗಳನ್ನ ಬಿಜೆಪಿ ಮತ್ತು JDS ಒಂದಾಗಿ ಗೆಲ್ತಾ ಇದ್ದಾರೆ 28ರಲ್ಲಿ.
ಕಾಂಗ್ರೆಸ್ ಪಾಲಾಗೋದು ಕೇವಲ 3 ಸೀಟ್ ಮಾತ್ರ ಅಂತ ಹೇಳ್ತಾ ಇದೆ ಫಲೋಡಿಯ ಸಟ್ಟಾ ಬಜಾರ್ನ ಭವಿಷ್ಯ. ಇನ್ನು ಆಂಧ್ರ ಪ್ರದೇಶದಲ್ಲಿ ಒಟ್ಟು 25 ಸೀಟ್ಗಳು ಬರುತ್ತೆ. ಅದರಲ್ಲಿ NDA ಮೈತ್ರಿಕೂಟಕ್ಕೆ 19 ಸೀಟ್ಗಳನ್ನು ಕೊಟ್ಬಿಟ್ಟಿದ್ದಾರೆ ಫಲೋಡಿ ಸಟ್ಟಾ ಬಜಾರ್ ಅವರು. ಉಳಿದವರಿಗೆ 6 ಸೀಟ್ಗಳು ಅಂತ ಹೇಳ್ತಾ ಇದೆ. ಸ್ನೇಹಿತರೆ, ಇಲ್ಲಿ NDA ಮೈತ್ರಿಕೂಟ ಅಂದ್ರೆ ಚಂದ್ರಬಾಬು ನಾಯ್ಡು ಅವರ TDP ಬರುತ್ತೆ, ಪವನ್ ಕಲ್ಯಾಣ್ ಅವರ ಜನಸೇನಾ ಪಕ್ಷ ಸಹ NDA ಮೈತ್ರಿಕೂಟದಲ್ಲೇ ಬರುತ್ತೆ. ಒಟ್ಟಾರೆಯಾಗಿ TDP, ಪವನ್ ಕಲ್ಯಾಣ್ ಅವರ ಪಕ್ಷ ಮತ್ತು ಬಿಜೆಪಿ ಈ 3 ಪಕ್ಷ ಸೇರಿ NDA ಇಂದ 19 ಸ್ಥಾನಗಳನ್ನು ಗೆಲ್ಲಲಿದ್ದಾರೆ ಅನ್ನುತ್ತೆ ಸಟ್ಟಾ ಬಜಾರ್ ಫಲೋಡಿ ಸರ್ವೆ. ಇನ್ನು ಅದರ್ಸ್ ಅಂದ್ರೆ ಇದರಲ್ಲಿ ಕಾಂಗ್ರೆಸ್ ಪಕ್ಷ ಬರ್ಬೋದು ಮತ್ತೆ YSRCP ಹಾಲಿ ಆಂಧ್ರ ಪ್ರದೇಶದಲ್ಲಿ ಆಡಳಿತದಲ್ಲಿರ್ತಕ್ಕಂತಹ ಜಗನ್ಮೋಹನ್ ರೆಡ್ಡಿ ಅವರ ಪಕ್ಷ, ಆ 2 ಪಕ್ಷ ಸೇರಿ 6 ಸೀಟ್ಗಳನ್ನ ಮಾತ್ರ ಗೆಲ್ಲೋದಕ್ಕೆ ಸಶಕ್ತವಾಗಿವೆ ಅಂತ ಫಲೋಡಿ ಸಟ್ಟಾ ಬಜಾರ್ ಸರ್ವೆ ಹೇಳ್ತಾ ಇದೆ. ಇನ್ನ ಕೇರಳಕ್ಕೆ ಬಂದ್ರೆ ಇಲ್ಲಿ ಒಟ್ಟು 20 ಕ್ಷೇತ್ರಗಳು ಬರುತ್ತೆ. 20ರಲ್ಲಿ 3 NDA ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ಫಲೋಡಿ ಸಟ್ಟಾ ಬಜಾರ್. ಅದರ್ಸು 17 ಕ್ಷೇತ್ರಗಳಲ್ಲಿ ಗೆಲ್ಲಲಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ ಬರುತ್ತೆ, CPM ಬರುತ್ತೆ, CPIM ಬರುತ್ತೆ. ಕೇರಳ ಬಿಜೆಪಿಯ ಪಾಲಿಗೆ ಕಬ್ಬಿಣದ ಕಡಲೆಯಾಗಿತ್ತು. ಆದ್ರೆ ಈ ಬಾರಿ ಬಿಜೆಪಿ ಇಲ್ಲಿ ಖಾತೆ ಓಪನ್ ಮಾಡಲಿದೆ ಅಂತ ಹೇಳ್ತಾ ಇದೆ ಫಲೋಡಿ ಸಟ್ಟಾ ಬಜಾರ್. ಸ್ನೇಹಿತರೆ, ನೀವಿಲ್ಲಿ ಒಂದು ವಿಚಾರ ಗಮನಿಸಿ. ದಕ್ಷಿಣದಲ್ಲಿ ಈಗ 3 ರಾಜ್ಯ ಹೇಳಿದೀನಿ, ಆಂಧ್ರ, ಕೇರಳ ಮತ್ತು ಕರ್ನಾಟಕ. ಕರ್ನಾಟಕದಲ್ಲಿ ಏನು ಬಿಜೆಪಿ ಅವರು ಬಹಳ ಸೀಟ್ ನ ಕಳ್ಕೊಂಡ್ಬಿಡ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಅದು ಆಗ್ತಾ ಇಲ್ಲ. ಬಿಜೆಪಿ ಅವರು ಕಳೆದ ಬಾರಿ ಪಡೆದಿದ್ದಕ್ಕಿಂತ ಕರ್ನಾಟಕದಲ್ಲಿ 2ರಿಂದ 3 ಕ್ಷೇತ್ರ ಕಳೆದುಕೊಳ್ಳಬಹುದು. ಆದರೆ ಬಿಜೆಪಿ ಮತ್ತು JDS ಎರಡೂ ಸೇರಿ 25 ಕ್ಷೇತ್ರ ಗೆಲ್ತಾರೆ. ಇದು ಸಾಮಾನ್ಯ ಸಾಧನೆ ಅಂತೂ ಆಗೋದಿಲ್ಲ. ಆಂಧ್ರದಲ್ಲೂ NDAಗೆ ಗೈನ್ ಆಗ್ತಾ ಇದೆ. 3ನೇ ರಾಜ್ಯ ಕೇರಳದಲ್ಲೂ ಸಹ NDAಗೆ ಗೈನ್ ಆಗ್ತಾ ಇದೆ. ಇನ್ನು ಮುಂದಿನ ರಾಜ್ಯ ತೆಲಂಗಾಣದಲ್ಲೂ ಸಹ NDA 7 ಸೀಟ್ಗಳನ್ನ ಗೆಲ್ತಾ ಇದೆ. ಒಟ್ಟು 17 ಸೀಟ್ಗಳಿದೆ. ಅದರ್ಸ್ 10 ಸೀಟ್ಗಳನ್ನ ಗೆಲ್ತಾ ಇದ್ದಾರೆ. ಈ ಅದರ್ಸ್ ಅಲ್ಲಿ ಕಾಂಗ್ರೆಸ್ ಪಕ್ಷ ಬರುತ್ತೆ ಮತ್ತು TRS ಪಾರ್ಟಿ, ಆ 2 ಪಕ್ಷ ಸೇರಿ 10 ಸೀಟ್ಗಳನ್ನ ಗೆಲ್ಲಬಹುದು ಅಂತ ಭವಿಷ್ಯ ನುಡಿದಿದೆ ಫಲೋಡಿ ಸಟ್ಟಾ ಬಜಾರ್. ಸ್ನೇಹಿತರೆ, ಇನ್ನ ಬಿಜೆಪಿ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥ ದಕ್ಷಿಣದ ರಾಜ್ಯ ಯಾವ್ದಾದ್ರು ಇದ್ರೆ ಅದು ಈ ಬಾರಿ ತಮಿಳುನಾಡು. ತಮಿಳುನಾಡಿನಲ್ಲಿ ಅಣ್ಣಾಮಲೈಯರಂತಹ ಪ್ರಖ್ಯಾತ ಫೇಸ್ ಇದೆ. ಹೆಣ್ಮಕ್ಕಳ ಅಂತಹ ಸಾವಿರಾರು ಕಿಲೋಮೀಟರ್ ನಡಿಗೆಯನ್ನು ಮಾಡಿ, ಪಾದಯಾತ್ರೆಯನ್ನು ಮಾಡಿ ತಮಿಳುನಾಡಿನಲ್ಲಿ ಅಣ್ಣಾಮಲೈಯವರು ಅಲ್ಲಿ ರಾಜಕಾರಣದಲ್ಲಿ ಒಂದು ಅಲೆಯನ್ನೇ ಸೃಷ್ಟಿ ಮಾಡಿದ್ದಾರೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಈಗ ಅದು ಸೀಟುಗಳಾಗಿ ಕನ್ವರ್ಟ್ ಆಗ್ತಾ ಇದೆಯಾ? ಸಟ್ಟಾ ಬಜಾರ್ ಸರ್ವೆ ಹೇಳ್ತಾ ಇದೆ ಹೌದು ಅಂತ. NDA 8 ಕ್ಷೇತ್ರಗಳಲ್ಲಿ ತಮಿಳುನಾಡಿನಲ್ಲಿ ಗೆಲ್ತಾ ಇದೆ ಅನ್ನುತ್ತೆ ಫಲೋಡಿ ಸಟ್ಟಾ ಬಜಾರ್. ಅದರ್ಸು 31 ಕ್ಷೇತ್ರಗಳಲ್ಲಿ ಗೆಲ್ತಾ ಇದ್ದಾರೆ. ಒಟ್ಟು 39 ಸೀಟ್ಗಳು ಬರುತ್ತೆ ತಮಿಳುನಾಡಿನಲ್ಲಿ. ಸ್ನೇಹಿತರೆ, ನಾನು ಈಗಾಗ್ಲೇ ಹೇಳ್ದೆ ನಿಮ್ಗೆ, ಉತ್ತರದಲ್ಲಿ ಬಿಜೆಪಿ ಏನ್ ಕಳ್ಕೊಳ್ತಾ ಇದೆ ಅದನ್ನ ದಕ್ಷಿಣದಲ್ಲಿ ಪಡೆಯುವಲ್ಲಿ ಯಶಸ್ವಿ ಆಗ್ತಾ ಇದೆ. ಹಾಗಾಗಿ ಅದು 400ರ ಸೀಟ್ ಏನ್ ಕನಸು ಕಂಡಿದ್ದಾರೆ ಬಿಜೆಪಿ ಅವರು, NDA 400ರ ಗಡಿ ದಾಟುತ್ತೆ ಅಂತ, ಅದು ಸಾಧ್ಯ ಆದ್ರೂ ಆಗಬಹುದು. ನಿಮಗೇನನ್ಸುತ್ತೆ? ನಿಜಕ್ಕೂ NDA 400ರ ಗಡಿ ದಾಟುತ್ತಾ ಅಥವಾ ಅದರ ಒಳಗಡೆನೆ ಇರುತ್ತಾ ಅಥವಾ ಸಿಂಪಲ್ ಮೆಜಾರಿಟಿ ಮಾತ್ರ ಬರುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.